ಪಿತೃಪಕ್ಷ ಅಂದರೆ ಪಿತೃಗಳಿಗೆ ಸಂಬಂಧಿಸಿದ್ದು. ಈ 15-16 ದಿನಗಳ ಏನಿದೆ ಅದನ್ನು ಪಿತೃಗಳಿಗೋಸ್ಕರನೇ ಸಮರ್ಪಿಸಿರ್ತೀವಿ. ಅಂದರೆ ಪಿತೃಗಳದ್ದು ಪೂಜೆ ಏನಿದೆಯೋ ಅದನ್ನು ಮಾಡಿಕೊಂಡು ಅವರಿಗೆ ಶ್ರಾದ್ದ ಕಾರ್ಯಕ್ರಮಗಳು, ಎಡೆ ಇಡೋದು ಅದನ್ನೆಲ್ಲ ಮಾಡ್ತೀವಿ. ಈ 16 ದಿನಗಳು ಪಿತೃಗಳು ಬಂದು ಭೂಮಿಗೆ ಬಂದು ನಾವು ಅವ್ರ ಮನೆಯವ್ರನ್ನ ನೋಡಿ ಅವ್ರು ಕೊಡುವಂಥ ಊಟ ತಿಂಡಿಯನ್ನು ತಿಂದು, ಅಂದರೆ ಎಡೆ ಇಡ್ತೀವಲ್ಲ ಅದನ್ನು ತಿಂದು ತೃಪ್ತಿಯಾಗಿ ಆಶೀರ್ವಾದ ಮಾಡಿ ಹೋಗುವಂಥದ್ದು. ಅವರೇನಾದರೂ ನಮಗೆ ಆಶೀರ್ವಾದ ಮಾಡಿದ್ರೆ ನಾವು ನಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಏಳಿಗೆಯನ್ನು ಕಾಣಿಸ್ತೀವಿ. ಮನೆಯಲ್ಲಿ ಮದುವೆ ಆಗೋದು, ಶುಭ ಸಮಾರಂಭ ಆಗೋದು, ನಾವು ದುಡ್ಡು ಕಾಸು ವ್ಯವಹಾರದಲ್ಲೆಲ್ಲ ತುಂಬ ಚೆನ್ನಾಗಾಗ್ತೀವಿ, ಮನೆಯಲ್ಲಿ ನೆಮ್ಮದಿ ಇರುತ್ತೆ, ಮಕ್ಕಳಾಗುತ್ತೆ, ಯಾವುದೇ ರೀತಿಯ ಅಷ್ಟು ಕಷ್ಟಗಳನ್ನ ಬರಲ್ಲ. ಏನೇ ಕಷ್ಟಗಳು ಬಂದರೂ ಅಲ್ಲೇ ಯಾವುದಾದ್ರೂ ಒಂದು ರೀತಿ ದಾರಿ ತೋರಿಸ್ತಾ ಹೋಗ್ತಾರೆ. ಅದೇ ಅವ್ರು ಏನಾದರೂ ಕೋಪ ಮಾಡಿಕೊಂಡ್ರೆ ನಮಗೆ ಯಾವುದರಲ್ಲೂ ಏಳಿಗೆ ಆಗಲ್ಲ. ನಾವು ಯಾವುದೇ ಒಂದು ವ್ಯವಹಾರ ಮಾಡೋಕ್ಕೋದ್ರೂ ಅದೆಲ್ಲ ಅರ್ಧದಲ್ಲೇ ಮೊಡ್ಕಾಗುತ್ತೆ. ಎಷ್ಟೇ ಸುತ್ತಿ ಬಳಸಿ ಬಂದ್ರೂ ಕೂಡ ಯಾವುದೂ ವ್ಯವಹಾರಗಳು ಮಾಡೋಕ್ಕಾಗದೇ ಇರೋ ರೀತಿ ಬರುತ್ತೆ. ನಾವು ಎಲ್ಲಿ ಶುರು ಮಾಡಿ ಅರ್ಧಕ್ಕೆ ನಿಲ್ಲಿಸಿರ್ತೀವೋ ಪ್ರತಿ ಸಾರಿ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಮತ್ತು ಮನೆಯಲ್ಲಿ ಜಗಳ, ಕಲಹ, ಗಂಡ ಹೆಂಡ್ತಿರಿರ್ಬೋದು, ಅಪ್ಪ ಮಕ್ಕಳಿರ್ಬೋದು, ಮನೆಯವ್ರಿಗೆ ಮಧ್ಯ ಮನಸ್ತಾಪಗಳು ಉಂಟಾಗ್ತಾ ಇರುತ್ತೆ. ಈ ಪಿತೃಪಕ್ಷಗಳಲ್ಲಿ ನಾವು ಏನೇ ಮಾಡಿದ್ರೂ ನಾವು ಈ ವಸ್ತುಗಳನ್ನೇನಾದರೂ ಮನೆಯಲ್ಲಿ ತೊಗೊಂಡು ಬಂದರೆ ಅದು ಪಿತೃಗಳ ಕೋಪಕ್ಕೆ ಗುರಿಯಾಗುತ್ತೆ. ಯಾವ ವಸ್ತುಗಳನ್ನ ತೊಗೊಂಡು ಬರಬಾರ್ದು, ಯಾಕೆ ತೊಗೊಂಡು ಬರಬಾರ್ದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ಯಾವ ವಸ್ತುಗಳನ್ನ ತೊಗೊಂಡು ಬರಬಾರ್ದು ಅಂತ ಹೇಳ್ತೀನಿ. ಈಗ ಅಕಸ್ಮಾತ್ ಯಾರ್ದಾದ್ರು ಮದುವೆ ಫಿಕ್ಸ್ ಆಗಿರುತ್ತೆ, ಈ ಪಿತೃಪಕ್ಷದಲ್ಲಿ ಯಾವುದೋ ದುಡ್ಡು ಬಂದಿರುತ್ತೆ, ತೊಗೊಂಡು ಬರೋಣ ಅಂತಂದರೆ ಯಾವುದೇ ಶುಭ ಸಮಾರಂಭಗಳಿಗೂ ಕೂಡ ಯಾವುದೇ ರೀತಿ ವಸ್ತುಗಳನ್ನ ತೊಗೊಂಡು ಬರಬಾರ್ದು. ಅಕಸ್ಮಾತ್ ಚಿನ್ನ ಬೆಳ್ಳಿ ತರಬೇಕಾಗಿರುತ್ತೆ, ಕಮ್ಮಿ ದುಡ್ಡಿಗೆ ಬಂದಿರುತ್ತೆ, ಅಕಸ್ಮಾತ್ ಇವತ್ತು ದುಡ್ಡು ಬಂದಿದೆ ಅಂತ ಯಾವುದೇ ಕಾರಣಕ್ಕೂ ತರಬಾರ್ದು. ಯಾವುದೇ ಶುಭ ಸಮಾರಂಭಗಳಿಗೂ ಕೂಡ ಬಟ್ಟೆಯನ್ನಾಗಲಿ ಯಾವುದೇ ಒಡವೆಗಳನ್ನಾಗಲಿ ಏನನ್ನೂ ಕೂಡ ತೊಗೊಳ್ಬಾರ್ದು. ಈ 16 ದಿನಗಳಲ್ಲೂ ಯಾವುದನ್ನು ಕೂಡ ತೊಗೊಳ್ಬಾರ್ದು. ಇನ್ನು ಯಾರಾದರೂ ಹೊಸ ಬಟ್ಟೆ ತೊಗೊಳ್ಬೇಕು ಅಂತಿದ್ರೆ ಈ ಪಿತೃಪಕ್ಷ ಬರೋದಕ್ಕೂ ಮುಂಚೆನೇ ತೊಗೋಬೇಕು. ಮತ್ತು ಈ ಪಿತೃಪಕ್ಷದಲ್ಲಿ ಯಾವುದೇ ರೀತಿಯ ಹೊಸ ಬಟ್ಟೆಗಳನ್ನ ಖರೀದಿ ಮಾಡಬಾರ್ದು ಮತ್ತು ಹಾಕ್ಕೊಳ್ಳಬಾರ್ದು. ಎಡೆ ಇಡೋ ದಿನ ಅಂದರೆ ಪಿತೃಪಕ್ಷಕ್ಕೆ ಏನು ಪೂಜೆ ಮಾಡ್ತೀವಿ ಅವತ್ತು ಕೂಡ ಹಾಕೋಬಾರ್ದು. ಏನಕ್ಕಪ್ಪ ಹಾಕೋಬಾರ್ದು ಅಂದರೆ ಈ ಪಿತೃಗಳು ಬಂದಿರ್ತಾರೆ, ಅವರು ಏನು ಅನ್ಕೋತಾರೆ, ಇವರು ನಾವು ಹೋಗಿದ್ದನ್ನೇ ಕೈಕೊಂಡಿದ್ರು, ಹಾಗಾಗಿ ಇವರು ಖರೀದಿ ಮಾಡ್ಕೊಂಡಿದ್ದಾರೆ, ಇವರು ಸುಖವಾಗಿ ಸಂತೋಷದಿಂದ ನಾವು ಹೋಗಿದ್ದನ್ನು ಒಳ್ಳೆಯದು ಅಂದ್ಕೊಂಡಿದ್ದಾರೆ ಅನ್ನೋದು ಅವ್ರಿಗೆ ಬೇಜಾರಾಗುತ್ತೆ. ಹಾಗಾಗಿ ಅವ್ರಿಗೆ ಇಷ್ಟ ಆಗದೆ ಇರೋ ಕೆಲಸ ಇದು, ಹಾಗಾಗಿ ತೊಗೋಬಾರ್ದು. ಹೊಸ ಬಟ್ಟೆಗಳನ್ನ ಖರೀದಿ ಮಾಡಬಾರ್ದು. ಅಕಸ್ಮಾತ್ ನೀವು ತೊಗೊಳ್ಳೇಬೇಕು, ಯಾವುದೋ ಅನಿವಾರ್ಯ ಕಾರಣದಿಂದ ತೊಗೊಳ್ಳೇಬೇಕು ಅಂತಂದರೆ ಆವಾಗ ಪಿತೃಗಳಿಗೆ ಹೆಸರು ಹೇಳಿ, ನಾನು ಇಂಥ ಕಾರಣಕ್ಕೆ ನಾನು ತೊಗೊಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ತೊಗೋಬೋದು. ಇನ್ನು ನೀವು ಏನಾದ್ರು ದಾನ ಕೊಡಬೇಕು ಅಂತ ತೊಗೊಂಡ್ರೆ ತುಂಬ ಒಳ್ಳೆಯದು. ನೀವು ದಾನ ಕೊಡೋದಕ್ಕೆ ಅಂತ ಬಟ್ಟೆ ತೊಗೊಂಡು ಯಾರಿಗಾರು ದಾನ ಕೊಟ್ಟರೆ ಅದರಿಂದ ಅವರು ತೃಪ್ತರಾಗ್ತಾರೆ ಮತ್ತು ನಿಮಗೆ ಆಶೀರ್ವಾದನೂ ಕೂಡ ಮಾಡ್ತಾರೆ. ಇನ್ನು ಹೊಸ ಚಪ್ಪಲಿ ಏನಾದ್ರು ಕಿತ್ತೋಯ್ತು, ಏನಾದರೂ ಹರಿದೋಯ್ತು, ನಮಗೆ ಚಪ್ಪಲಿಗಳಿಲ್ಲ, ಇನ್ನು ಚಪ್ಪಲಿಗಳೇ ಇಲ್ಲ ಚೆನ್ನಾಗಿರೋದು ಹಾಕ್ಕೊಂಡು ಹೋಗುವಂಥದ್ದು. ಈಗ ಆಫೀಸ್ಗೆ ಹೋಗ್ತಾ ಇರ್ತೀವಿ ಡೈಲಿ, ಇವತ್ತು ಕಿತ್ತೋಗ್ಬಿಡುತ್ತೆ, ಹಂಗಂತ ಬಿಡೋಕ್ಕಾಗಲ್ಲ. ಮನೇಲಿ ಯಾವುದು ಆಫೀಸ್ಗೆ ಹಾಕ್ಕೊಂಡು ಹೋಗುವಂಥ ಚಪ್ಪಲಿ ಇಲ್ಲ ಅಥವಾ ಹೊರಗಡೆ ಹಾಕ್ಕೊಂಡು ಹೋಗೋ ಚಪ್ಪಲಿಗಳಿಲ್ಲ, ಬೇರೆ ಥರದ್ದಿರೋದು ಅಂತಂದಾಗ ಮಾತ್ರ ತೊಗೋಬೇಕು. ನೀವೇನಾದರೂ ಅಕಸ್ಮಾತ್ ಈಗ ಚೆನ್ನಾಗಿದೆ ಅಂತ ತೊಗೋಬೇಕು ಅಂತಂದರೆ ಆ ರೀತಿಯೆಲ್ಲ ತೊಗೊಳ್ಬಾರ್ದು ನೀವು. ಇನ್ನು ಅದನ್ನು ಕೂಡ ದಾನ ಮಾಡೋದಕ್ಕೆ ಅಂತ ತೊಗೊಂಡ್ರೆ ತುಂಬ ಒಳ್ಳೆಯದು. ಅದರಲ್ಲೂ ಕಪ್ಪು ಚಪ್ಪಲಿಯನ್ನು ತೊಗೊಂಡು ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಈ ಸಮಯದಲ್ಲಿ ನೀವು ದಾನ ಮಾಡಿದ್ರೆ ಅದು ತುಂಬ ಒಳ್ಳೆಯ ಫಲನ ಕೊಡ್ತದೆ. ಇನ್ನು ಛತ್ರಿ ಈಗ ಬಿಸಿಲು ಅಂದ್ಬಿಟ್ಟು ನೀವೇನಾದ್ರು ತೊಗೊಳ್ಬೇಕು ಅಂತಿದ್ರೆ ತೊಗೊಳ್ಬಾರ್ದು. ತೀರಾ ಇಲ್ಲವೇ ಇಲ್ಲ ಆ ಥರ ಏನಾದರೂ ಅನಿವಾರ್ಯ ಅನಿಸಿದ್ರೆ ಮಾತ್ರ ತೊಗೋಬೇಕು, ಇಲ್ಲಾಂದರೆ ಅದನ್ನು ಕೂಡ ತೊಗೊಳ್ಬಾರ್ದು. ಅದರಲ್ಲೂ ದಾನ ಮಾಡಬೇಕು ಅಂತಂದರೆ ಮಾತ್ರ ತೊಗೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಬೆಡ್ಶೀಟು, ಬೆಡ್ ಸ್ಪ್ರೆಡ್ಡು, ಹಾಸಿಗೆಗೆ ಸಂಬಂಧಿಸಿದ ಯಾವುದೇ ವಸ್ತುಗಳನ್ನೂ ಕೂಡ ತೊಗೋಬಾರ್ದು. ಹಾಸಿಗೆ ದಿಂಬು ಎಲ್ಲ ಅದಕ್ಕೆ ಹಾಸ್ಕೊಳ್ಳೋ ಬೆಡ್ಶೀಟು, ದಿಂಬುನ ಕವರು ಎಲ್ಲನೂ ಏನಕ್ಕೆ ತೊಗೊಳ್ತೀವಿ, ನಾವು ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ ಅಂತ ತೊಗೋತೀವಿ. ಅಂದರೆ ಅವ್ರಿಗೆ ಏನು ಅನಿಸುತ್ತೆ ಅಂದರೆ, ನೋಡು ನಾವು ಹೋಗಿರೋದೇ ತುಂಬ ಒಳ್ಳೆಯದಾಯಿತು, ಆದ್ದರಿಂದ ಇವರು ಸುಖವಾಗಿರಬೇಕು ಅಂತ ಈ ರೀತಿ ಎಲ್ಲ ತೊಗೊಳ್ತಾ ಇದ್ದಾರೆ ಅಂತ ಅಂದ್ಕೊಂಡು ಅವ್ರಿಗೆ ಬೇಜಾರು ಮಾಡ್ಕೋತಾರೆ. ಹಾಗಾಗಿ ಈ ವಸ್ತುಗಳನ್ನೂ ಕೂಡ ತೊಗೊಳ್ಬಾರ್ದು. ನೀವು ಅಕಸ್ಮಾತ್ ಏನಾದರೂ ಇದನ್ನು ದಾನ ಮಾಡಬೇಕು ಅಂತಂದರೆ ಚೆನ್ನಾಗಿರೋ ಬೆಡ್ಶೀಟು ಅವುಗಳನ್ನೆಲ್ಲ ತೊಗೊಂಡು ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಈ ಟೈಮಲ್ಲಿ ನಾವು ಎಷ್ಟು ದಾನ ಮಾಡ್ತೀವೋ ಅಷ್ಟೂ ಕೂಡ ನಮಗೆ ಅದರಲ್ಲೂ ಪಿತೃಗಳ ಹೆಸರಲ್ಲಿ ಯಾರು ತೀರೋಗಿರ್ತಾರೋ
ಅವರ ಹೆಸರಲ್ಲಿ ನಾವು ತಗೊಂಡು ವಸ್ತುಗಳನ್ನ ದಾನ ಮಾಡೋದ್ರಿಂದ ನಮಗೆ ಅವರ ಆಶೀರ್ವಾದ ಆಗುತ್ತೆ. ನಮ್ಮನ್ನು ನೆನೆಸ್ಕೊಂಡು ನಮ್ಮ ಹೆಸರಲ್ಲಿ ಬೇರೆಯವ್ರಿಗೇನೋ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ನಾವು ಈ ಸಮಯದಲ್ಲಿ ತಗೊಂಡು ದಾನ ಮಾಡೋದ್ರಿಂದ ನಮಗೆ ತುಂಬ ಒಳ್ಳೆಯ ಫಲಗಳು ದೊರೆಯುತ್ತೆ. ಇನ್ನು ನೆಕ್ಸ್ಟು ಕಪ್ಪು ಎಳ್ಳು. ಕಪ್ಪು ಎಳ್ಳನ್ನು ನಾವೀಗ ಏನಾದರೂ ಪಿಂಡ ಪ್ರದಾನ ಮಾಡೋದಕ್ಕೆ, ತರ್ಪಣ ಬಿಡೋದಕ್ಕೆ ಬಳಸ್ತೀವಿ. ಅದಲ್ಲದೆ ಎಕ್ಸ್ಟ್ರಾ ಮನೆಗೆ ಅಂತ ತೊಗೋಬಾರ್ದು. ಮತ್ತು ಮನೆಯಲ್ಲೂ ಕೂಡ ವರ್ಷ ಪೂರ್ತಿ ಕೆಲವೊಬ್ಬರು ಕಪ್ಪೆಳ್ಳನ್ನ ಇಟ್ಕೊಂಡಿರ್ತಾರೆ. ಈಗ ತೊಗೊಂಬಿಟ್ಟಿರ್ತಾರೆ, ಮಿಕ್ಕಿರುತ್ತೆ, ಇಟ್ಕೊಂಡಿರ್ತಾರೆ. ಆ ರೀತಿಯೆಲ್ಲ ಮಾಡಬಾರ್ದು. ಕಪ್ಪು ಎಳ್ಳು ಮನೆಯಲ್ಲಿ ಇರಬಾರ್ದು. ನಮಗೆ ಅಗತ್ಯಕ್ಕೆ ಎಷ್ಟಿರೋದು, ಕೆಲವೊಬ್ಬರು ಅಡುಗೆಗೆ ಏನಾದರೂ ತಿಂಡಿ ಈ ಥರದಕ್ಕೆ ಮಾಡೋದಕ್ಕೆ ಬಳಸ್ಕೋತಾರೆ. ಆ ರೀತಿ ಬಳಸ್ಕೋಬೋದು. ಆದರೆ ಕಪ್ಪು ಎಳ್ಳನ್ನ ಮನೆಗೆ ಅಂತ ತಂದುಕೊಂಡು ಅದನ್ನು ಬಳಸ್ತೇನೆ ಮುಂದಕ್ಕೆ ಬಳಸ್ಕೊಂಡ್ರಾಯ್ತು ಅಂತ ಕೆಲವೊಬ್ಬರು ಈ ಅವಶ್ಯಕ ವಸ್ತುಗಳ ಜೊತೆ ಇಟ್ಕೊಂಡಿರ್ತಾರೆ. ಆ ರೀತಿಯೆಲ್ಲ ಇಟ್ಕೋಬಾರ್ದು. ಮನೆಯಲ್ಲಿ ಕಪ್ಪು ಎಳ್ಳನ್ನ ಇಟ್ಕೊಂಡಿದ್ರೆ ಅದು ಪಿತೃಗಳಿಗೆ ತಲುಪುತ್ತಂತೆ. ಅಂದರೆ ಅವರು ಎಳ್ಳನ್ನು ಇಟ್ಕೊಂಡಿದ್ದಾರೆ, ಏನೋ ಮಾಡೋಕೆ ಇಟ್ಕೊಂಡಿದ್ದಾರೆ, ನಮಗೇನೋ ಹೇಳಬೇಕು ಅಂತ ಇಟ್ಕೊಂಡಿದ್ದಾರೆ, ಅವ್ರು ನಮ್ಮ ಜೊತೆ ಮಾತಾಡಬೇಕು ಅಂತ ಇಟ್ಕೊಂಡಿದ್ದಾರೆ ಅಂದ್ಕೊಂಡು ಅವರು ಅತೃಪ್ತಿಯಿಂದ ಇಲ್ಲೇ ಇರ್ತಾರೆ. ಆಮೇಲೆ ಅವರು ಕೆಲವೊಂದು ವಸ್ತುಗಳನ್ನ ಆಸೆಯಿಂದ ಇಟ್ಕೊಂಡು ಅದನ್ನು ನಮ್ಮ ದಂಪತಿಗಳು ಮಲಗೋ ರೂಮ್ನಲ್ಲಿ ಆ ಥರದ್ರೆಲ್ಲ ಇಟ್ಕೋಬಾರ್ದು. ಅವರ ವಸ್ತುಗಳನ್ನ ನಾವು ಜಾಸ್ತಿ ಇಟ್ಕೊಂಡು ಅವ್ರನ್ನ ನೆನಪಿಸ್ಕೋತಾನೆ ಇರಬಾರ್ದು. ಅದರಿಂದನೂ ಕೂಡ ಅವ್ರಿಗೆ ತೃಪ್ತಿ ಸಿಗಲ್ಲ. ಹಾಗಾಗಿ ಅವರ ವಸ್ತುಗಳನ್ನೂ ಕೂಡ ನಾವು ಇಟ್ಕೊಂಡೆ ನೆನಪಿಗೆ ಇಟ್ಕೋಬೇಕು. ಆದರೆ ಅದನ್ನೇ ಇಟ್ಕೊಂಡು ನೆನಪಿಸ್ಕೋತಾ ಇರೋದು, ಅವ್ರ ಹೆಸ್ರನ್ನ ಹೇಳ್ತಾ ಇರೋದು, ಈ ರೀತಿಯೆಲ್ಲ ಮಾಡಬಾರ್ದು. ನೀವು ಅಕಸ್ಮಾತ್ ಕಪ್ಪು ಎಳ್ಳೇನಾದರೂ ಜಾಸ್ತಿ ಇಟ್ಕೊಂಡಿದ್ರೆ ಅದನ್ನು ಯಾವುದಾದ್ರೂ ಮರದ ಕೆಳಗಡೆ ತುಳಿದೇ ಇರೋ ಕಡೆ ಇಟ್ಬಿಡಬೇಕು. ನೀವು ಈ ತಿಂಗಳಲ್ಲಿ ಅಂದರೆ ಈ 15 ದಿನಗಳು ಏನು ನೀವು ದಾನ ಮಾಡ್ತಿರೋ ಬಡವರಿಗೆ, ನಿರ್ಗತಿಕರಿಗೆ, ವೃದ್ಧರಿಗೆ ಏನು ದಾನ ಮಾಡ್ತಿರೋ ಅದು ತುಂಬ ಒಳ್ಳೆಯ ಫಲಗಳು ಸಿಗುತ್ತೆ. ಆ ದಾನ ಮಾಡೋ ಸಮಯದಲ್ಲಿ ನಿಮ್ಮ ಪಿತೃರ ಅಂದರೆ ಗತಿಸಿ ಹೋದವರ ಹೆಸರನ್ನು ಹೇಳ್ಕೊಂಡು ಅವ್ರ ಹೆಸರಲ್ಲಿ ಬಟ್ಟೆಗಳು, ಚಪ್ಪಲಿಗಳು, ಛತ್ರಿಗಳು ಎಲ್ಲನೂ ತಗೊಂಡು ಆದಷ್ಟು ದಾನ ಮಾಡಿದ್ರೆ ತುಂಬ ಒಳ್ಳೆಯ ಶುಭ ಫಲಗಳನ್ನ ಪಡಿತೀರ. ಹಾಗೆ ಅವರನ್ನು ನಾವು ಈ ಸಮಯದಲ್ಲಿ ಮಾತ್ರ ನೆನಪಿಸ್ಕೋಬೇಕು. ಯಾವಾಗಲೂ ಅವ್ರನ್ನ ನೆನಪಿಸ್ಕೋತಾನೆ ಇದ್ದರೆ, ಅವ್ರ ಹೆಸರನ್ನು ಹೇಳ್ತಾನೆ ಇದ್ದರೆ ಅವರು ಹೋಗಲ್ಲ ಸ್ವರ್ಗಕ್ಕೆ, ಅಥವಾ ಅವರ ಏನು ಸ್ಥಳ ತಲುಪಬೇಕು ಅಂತಿರುತ್ತೋ ಅಲ್ಲಿಗೆ ತಲುಪಲ್ಲ. ಕರೀತಾ ಇದ್ದಾರೆ ಅಂತ ಅಂದ್ಕೊಂಡು ಇಲ್ಲೇ ಉಳಿಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವರನ್ನು ಜಾಸ್ತಿ ಸ್ಮರಿಸ್ಕೋಬಾರ್ದು ಅಂತ ಹೇಳ್ತಾರೆ. ಇದಿಷ್ಟು ನಾವು ಪಿತೃಗಳ ಪಕ್ಷದಲ್ಲಿ ಏನು ಮಾಡಬಾರ್ದು, ಯಾವ ವಸ್ತುಗಳನ್ನ ಮನೆಗೆ ತರಬಾರ್ದು, ಮತ್ತು ಅವ್ರಿಗೆ ಏನು ತಲುಪಬೇಕು ಅನ್ನೋದು. ಆಮೇಲೆ ಕೊನೆಯದಾಗಿ ಎಡೆ ಇಡ್ತೀವಿ ನಾವು ಈ ಟೈಮಲ್ಲಿ. ಅಂದರೆ ಕೆಲವೊಬ್ಬರು ಒಂದೊಂದು ಸಮಯದಲ್ಲಿ ಎಡೆ ಇಡ್ತಾರೆ. ಎಡೆ ಇಡೋ ಸಮಯದಲ್ಲಿ ನಾವು ಯಾವ ರೀತಿ ಎಡೆ ಇಡ್ತೀವೋ ಆ ರೀತಿಯೇ ಎಡೆ ಇಡಬೇಕು. ಕೆಲವೊಬ್ಬರು ಈಗ ಯಾರೋ ಸತ್ತಿರ್ತಾರೆ, ಅವರು ಫೋಟೋನ ಇಟ್ಟು ಎಡೆ ಇಡ್ತಾರೆ. ಅದು ಯಾವಾಗಪ್ಪ ಆ ರೀತಿ ಎಡೆ ಇಡೋದು ಅಂದರೆ ಅವರು ಸತ್ತ 11ನೇ ದಿನಕ್ಕೆ ಮಾಡ್ತೀವಲ್ಲ ಆವಾಗ, ಮತ್ತು ಪ್ರತಿ ತಿಂಗಳು ಮತ್ತು ವರ್ಷಕ್ಕೆ ಮಾಡ್ತೀವಲ್ಲ ಆಗ ಮಾತ್ರ. ಈ ಎಲ್ಲರಿಗೂ ಸೇರಿಸಿ ಎಡೆ ಇಡಬೇಕಾದ್ರೆ ನಾವು ಫೋಟೋನ ಇಡಬಾರ್ದು. ಫೋಟೋ ಇಟ್ರೇನಾಗುತ್ತೆ, ಅವರೊಬ್ಬರಿಗೆ ಇಟ್ಟಂಗಾಗುತ್ತೆ. ನಾವು ಎಲ್ಲ ಪೂರ್ವಜರು ನಮ್ಮ ಹಿಂದೆ ಯಾರ್ಯಾರು ಅಗಲಿರ್ತಾರೋ ಅವರೆಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗೋ ಸಮಯ ಆಗಿರುತ್ತೆ. ಹಾಗಾಗಿ ನಾವು ಯಾವುದೇ ಸಮಯದಲ್ಲಿ ಅಂದರೆ ಕೆಲವೊಬ್ಬರು ಯುಗಾದಿ ಹಬ್ಬದಲ್ಲಿ ಇಡ್ತಾರೆ, ಕೆಲವೊಬ್ಬರು ಗಣೇಶನ ಹಬ್ಬದಲ್ಲಿ ಇಡ್ತಾರೆ, ಕೆಲವೊಬ್ಬರು ಸಂಕ್ರಾಂತಿ ಹಬ್ಬದಲ್ಲಿ ಇಡ್ತಾರೆ, ಕೆಲವೊಬ್ಬರು ಉಪವಾಸದ ಹಬ್ಬದಲ್ಲಿ ಇಡ್ತಾರೆ, ಆಯುಧ ಪೂಜೆಯಲ್ಲಿ ಇಡ್ತಾರೆ. ಈ ರೀತಿ ಕೆಲವೊಬ್ಬರು ಒಂದೊಂದು ಹಬ್ಬದಲ್ಲಿ ಇಡ್ತಾರೆ. ಇಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಫೋಟೋಗಳನ್ನ ಇಡಬಾರ್ದು. ಬಟ್ಟೆಗಳನ್ನ ಇಟ್ಟು ನಾವು ಆಚಾರ ಸಂಪ್ರದಾಯದ ಪ್ರಕಾರ ಅವ್ರು ಏನು ಉಣ್ತಿದ್ರು ಅದನ್ನು ಮೊದಲಿನ ಕಾಲದಿಂದ ಏನು ಮಾಡ್ಕೊಂಬರ್ತೀವೋ ಅದೇ ಪ್ರಕಾರ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನಾವು ಅವ್ರಿಗೆ ಇಷ್ಟವಾದದನ್ನ ಎಕ್ಸ್ಟ್ರಾ ಮಾಡ್ಬೋದು, ಆದರೆ ಯಾವುದನ್ನು ತಪ್ಪಿಸ್ಬಾರ್ದು. ಅವ್ರು ಹೇಗೆ ಮಾಡ್ಕೊಂಡು ಹೋಗಿದ್ರು ಅದೇ ರೀತಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇದಿಷ್ಟು ಪಿತೃಪಕ್ಷದ ವಿಷಯಗಳು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿ, ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.